ಕಡ್ಲೆ ಇಟ್ಟು ಹೆಂಗೆ ಹುರಿಕೋಬೇಕಂತನೂ ಗೊತ್ತಿಲ್ವಾ? ಒಂದು ಚರಿಗೆ ನೀರು ತಮ್ಮ ಸುರು ಬಿಡು, ಅದರಲ್ಲಿ ಚೆನ್ನಾಗಿ ಹುರ್ಕೊಂತೈತೆ ಅದೇ. ಹಾ ಹೌದಾಕ? ಹಂಗಂದ್ರೆ ನಾನು 1 ಗ್ಲಾಸ್ 2 ಗ್ಲಾಸ್ ಹೇಳಿರೋದು ತಪ್ಪಾಯ್ತು ಹಂಗಂದ್ರೆ. ಅಯ್ಯೋ ರಾಧಾ, ಅದು ಹಾಗಲ್ಲ. ಕಡ್ಲೆ ಇಟ್ಟು ಹುರ್ಕೋಬೇಕಂದ್ರೆ ತುಪ್ಪ ಹಾಕಿ ಹುರಿಬೇಕು, ನೀರು ಹಾಕೋದಲ್ಲ. ಅರ್ಥ ಆಯ್ತಾ? ಅಯ್ಯೋ ಶಿವನೇ ಅಕ್ಕ, ನೀನು ಯೂಟ್ಯೂಬ್ ಆ ಥರ ಹೇಳಲೇ ಇಲ್ಲ ಅಕ್ಕ. ಈಗ ಅದೆಲ್ಲ ಬಿಡು, ನಾನು ಅಲ್ಲೇ ಬಟ್ಟೆ ವಾಶ್ ಮಾಡಬೇಕು, ಅರ್ಧಂಬರ್ಧ ಒಗೆದ್ಬಿಟ್ಟು ಬಂದಿದ್ದೀನಿ. ತಗೋ ಹಾಕು, ಇದನ್ನು ಹಾಕ್ಬಿಟ್ಟು ಉರಿ ಚೆನ್ನಾಗಿ. ಹಾಂ ಸರಿ ಅಕ್ಕ, ಹಾಕಿ ಉರಿತೀನಿ. ಏನು ಹಾಕಲಿ ಅಕ್ಕ ಉರಿಯೋಕ್ಕೆ? ಅಯ್ಯೋ ಪೆದ್ದು ಗುಂಡಮ್ಮ, ಯಾಕಿರದ? ಏನು ಮಾಡ್ಬೇಕು ಗೊತ್ತಾ? ಮೊದಲು ಹಿಟ್ಟು ಹಾಕು, ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋ, ಅಂದರೆ ವಾಸನೆ ಎಲ್ಲ ಹೋಗುತ್ತೆ ಹಿಟ್ಟಿಂದು. ಹಾಂ ಹೌದಾ ಅಕ್ಕ? ಇದನ್ನು ಕೂಡ ಯೂಟ್ಯೂಬ್ ನನಗೆ ಹೇಳಲೇ ಇಲ್ಲ ನೋಡಕ್ಕ. ಸರಿ ಆಯಿತು, ಯೂಟ್ಯೂಬ್ ಬಗ್ಗೆ ಹೇಳುವಂತಿ. ಮೊದಲು ಅದು ಹಿಟ್ಟು ಹಾಕಿ ಚಮಚೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋ, ತುಪ್ಪ ಹಾಕಿ. ಹಾಂ ಸರಿ ಸರಿ ಅಕ್ಕ. ಅಕ್ಕ ಎಷ್ಟು ಚಮಚ ಹಾಕ್ಲಿ ಹಿಟ್ಟನ್ನ? ರಾಧಾ, ಇದರಲ್ಲೇ 5 ಚಮಚ ಹಾಕ್ಬಿಡು. ಹಾಂ ಹೌದಾ ಅಕ್ಕ? ಮತ್ತೆ ಒಂದೇ ಚಮಚ ಇದೆಯಲ್ಲ ಅಕ್ಕ, ಇನ್ನು 4 ಚಮಚ ಎಲ್ಲಿ? ಅಯ್ಯೋ ರಾಧಾ, ಇದೇ ಚಮಚೆಲೆ ಅಳತಿ ಮಾಡಿ 5 ಸತಿ ಹಾಕು ಅಂತ ಹೇಳಿರೋದು. ಹಾಂ ಹಾಂ ಸರಿ ಸರಿ ಅಕ್ಕ. ಕೊಡಿಲಿ, ನಾನೇ ಹಾಕ್ತೇನೆ ಹಿಟ್ಟನ್ನ. ತಗೋ ರಾಧಾ, ಚಮಚೆನ ಹಿಟ್ಟನ್ನ ಈ ಥರ ರೋಸ್ಟ್ ಮಾಡು, ಒತ್ತಿಸಕ್ಕೆ ಹೋಗಬೇಡ. ಸರಿ ಅಕ್ಕ. ಐ ಅಕ್ಕ, ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡು ಉರಿಯಕ್ಕೆ. ವಿವಾಹ ಭೋಜನವಿದು. ಹಾಡು ಸಾಕು ರಾಧಾ, ನಿಂದು ಹಾಡು ಜಾಸ್ತಿ ಆಯಿತು, ಮಾತು ಜಾಸ್ತಿ ಆಯಿತು, ಆದರೆ ಅಡುಗೆ ಮಾತ್ರ ಮುಂದೆ ಹೋಗ್ತಾನೇ ಇಲ್ಲ. ಮೈಸೂರು ಪಾಕ್ ಅಲ್ಲೇ ನಿಂತು ಬಿಟ್ಟಿದೆ. ತಗೋ ಹಾಕು, ತುಪ್ಪನ ಚೆನ್ನಾಗಿ ಹಾಕಿ ವಾಸನೆ ಹೋಗುತ್ತಾನ ಹುರ್ಕೋ. ಹೌದಾ ಅಕ್ಕ? ಕುಡಿಯಲಿ ತುಪ್ಪನ. ಐ ಅಕ್ಕ, ಇದು GRB ತುಪ್ಪ. ಅದಕ್ಕೆ ಏನಾಯ್ತು ರಾಧಾ? ಬೇಗ ಹಾಕು, ಸುಟ್ಟೋಗ್ಬಿಡುತ್ತೆ ಹಿಟ್ಟು. ಐ ಅಕ್ಕ, ಯೂಟ್ಯೂಬ್ ಹೇಳಿತ್ತು. ಯಾವ್ದು ಹೇಳಿತ್ತು? ಯೂಟ್ಯೂಬ್ ಹೇಳಿತ್ತು, ಯಾವ್ದು ಹೇಳಿತ್ತು? ಐ ಅಕ್ಕ, ಇವಾಗ ನೆನಪಂತು ನನಗೆ. ಅವರು GRB ತುಪ್ಪ ಹೇಳಿಲ್ಲಕ್ಕ, ನಂದಿನಿ ತುಪ್ಪಾರ ಆಗಲಿ, ಶ್ರೀಕೃಷ್ಣರ ತುಪ್ಪ ಆಗಲಿ, ಇನ್ನೊಂದು ಯಾವುದೋ ಒಂದು ತುಪ್ಪ ಹೇಳಿದ್ರು ಅಕ್ಕ. ಅಯ್ಯೋ ನನ್ನ ಕರ್ಮವೇ, ಯಾವುದಾದ್ರೂ ಒಂದು ತುಪ್ಪ ಹಾಕು ರಾಧಾ. ಯಾಕೆ ನನ್ನ ತಲೆ ಕೆಡಿಸ್ತಿದ್ಯಾ? ತಲೆ ಕೆಟ್ಟು ಮೊಸರು ಗಡಿಗೆ ಆಗ್ತಾ ಇದೆ ನನಗೆ. ಹೌದಾ ಅಕ್ಕ? ಆ ತಲೆ ಕೊಡಿ, ಇಲ್ಲಿ ನೀರು ಹಾಕ್ಬಿಟ್ಟು ಮಜ್ಜಿಗೆ ಮಾಡಿಕೊಡ್ತೇನೆ. ಅವ್ವಾ ರಾಧಾ, ಇಷ್ಟು ಶಾಣೆ ಇದೆಯಂದ್ರೆ ನಿನ್ನ ತಲೆನ ಮ್ಯೂಸಿಯಂನಲ್ಲಿ ಇಡಬೇಕು ನೋಡು. ಐ ಹೌದಾ ಅಕ್ಕ? ನಮ್ಮಮ್ಮನೂ ಹಂಗೇನೆ ಹೇಳ್ತಿತ್ತು. ಸಾಕು ರಾಧಾ. ಸರಿ, ಅದು ಹಿಟ್ಟನ್ನ ತೆಗೆದ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡು. ಸೂಪರ್ ಆಗಿರುತ್ತೆ, ಗೊತ್ತಾಯ್ತಾ? ಮೈಸೂರು ಪಾಕು. ಸರಿ ಅಕ್ಕ. ತಗೋ ರಾಧಾ, ಇವನ್ನೆಲ್ಲ ಚೆನ್ನಾಗಿ ಹುರಿದು ಸಪ್ರೇಟಾಗಿ ಇಟ್ಕೋ. ಸರಿ ಅಕ್ಕ. ತಗೋ ರಾಧಾ ಸಕ್ರಿನ. ಐ ಅಕ್ಕ, ಇದನ್ನೇನು ಮಾಡಲಿ? ಅಯ್ಯೋ ನನ್ನ ಕರ್ಮ, ಸಕ್ರಿನ ಆ ಬಾಣಲಿಲಿ ಹಾಕು. ಓಹೋ ಹಾಗೇನಾ? ಸರಿ ಸರಿ ಸರಿ. रुको जरा, सबर करो, बोला धक्का मुक्की नहीं करने का, आराम से लेने का. ತಗೋ ರಾಧಾ, ಅಲ್ಲಿ ಸಕ್ಕರೆ ಹಾಕಿದೆಯಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕು, ಪಾಕ ಮಾಡ್ಕೋಬೇಕು. ಐ ಪಾಕ ಮಾಡ್ಬೇಕಾಕ? ಸರಿ, ನಾನು ಡ್ರೆಸ್ ಹಾಕೊಂಡ್ ಬಂದ್ಬಿಡ್ಲಾಕ? ಏನು ಸೀರೆ ಉಟ್ಕೊಂಡ್ಬರ್ಲಾಕ? ಯಾಕೆ ರಾಧಾ, ಸೀರೆ ಯಾಕೆ ಉಟ್ಕೊಂತೀಯಾ? ಚೆನ್ನಾಗಿ ಐತಲ್ಲ ಸೀರೆ ನಿಂದು. ಐ ಅಕ್ಕ, ನೀವೇ ಹೇಳಿರ್ತಾನೆ ಪಾಕ ಮಾಡಬೇಕು ಅಂತ. ಪಾಕ ಮಾಡಬೇಕು ಅಂತಂದ್ರೆ ನಾವು ಮೈಸೂರಿಗೆ ಹೋಗ್ಬೇಕಲ್ಲ. ಇನ್ನು ಅರ್ಧ ಗಂಟೆ ಮೈಸೂರು ಮುಟ್ಬೋದಲ್ವಾ ಅಕ್ಕ? ಹೋಗೋಣವಾ ಮೈಸೂರಿಗೆ? ಯಾಕೆ ಮೈಸೂರು ಹೋಗ್ಬೇಕು? ಐ ಅಕ್ಕ, ನೀವು ನನಗೆ ಪೆದ್ಗುಂಡಿ ಅಂದ್ಬಿಟ್ಟು ನೀವೇ ಪೆದ್ಗುಂಡಿ ಆಗ್ತಾ ಇದ್ದೀರಿ ನೋಡು. ಅಮ್ಮ ತಾಯಿ, ಮಹಾತಾಯಿ, ನೀನು ಪೆದ್ದುಗುಂಡಿ ಅಲ್ಲ, ತುಂಬ ಜಾಣೆ. ಹೇಳು, ಯಾಕೆ ಮೈಸೂರಿಗೆ ಹೋಗೋದು? ಅಯ್ಯಕ್ಕ, ನಿಮ್ಗೇನು ಶಾರ್ಟ್ ಅಂಡ್ ಮೆಮೊರಿ ಲಾಸ್ ಆಗಿದೆಯಾ? ಅತ್ತೆ ಹೇಳಿಲ್ವಾ ಮೈಸೂರು ಪಾಕ್ ಮಾಡ್ಕೊಂಬಾ ಅಂತ? ಅದಕ್ಕೆ ತಾನೇ ಮೈಸೂರಿಗೆ ಹೋಗ್ಬಿಟ್ಟು ಪಾಕ ತರಬೇಕು ನಾವು. ಅಯ್ಯೋ ಶಿವನೇ ಶಂಭುಲಿಂಗ,
ಎಂಥ ಪುಣ್ಯ ಮಾಡಿದಳಪ್ಪ ನಮ್ಮತ್ತೆ ನಿನ್ನಂಥ ಸೊಸೆ ಪಡೆಯೋಕ್ಕೆ. ಹಾಂ, ಕೋಟಿ ಕೋಟಿ ಜನ್ಮದ ಪುಣ್ಯ ಮಾಡಿಬಿಟ್ಟಿದ್ದಾಳೆ ನೋಡು ನಮ್ಮತ್ತೆ. ರಾಧಾ, ಅದು ಹಾಗಲ್ಲ ಕಣವ್ವ. ಮತ್ತೆ ಹೆಂಗ್ ಬೇವ? ರಾಧಾ, ನಂಗೆ ತಲೆ ಕೆಟ್ಟೋಯ್ತು. ಒಂದೆರಡು ಗುಳಿಗೆ ತೊಗೊಂಡು ಮಲ್ಕೋಬೇಕಾಗತ್ತೆ ನೋಡಿ ನಾನು. ರಾಧಾ, ಅತ್ತೆ ಹೇಳಿರೋದು ಮೈಸೂರು ಪಾಕ್ ಮಾಡು ಅಂತಂದರೆ ಮೈಸೂರಿಗೆ ಹೋಗಿ ಪಾಕ್ ತೊಂಬರೋದಲ್ಲ. ಮೈಸೂರು ಪಾಕ್ ಅಂತ ಅದು ಹೆಸರು. ಮೈಸೂರಿನಲ್ಲಿ ತುಂಬ ಫೇಮಸ್ ಆಗಿತ್ತಂತೆ, ಅದಕ್ಕೋಸ್ಕರ ಅವ್ರನ್ನ ಹೆಸರಿಟ್ಟಿದ್ದಾರೆ ಮೈಸೂರು ಪಾಕ್ ಅಂತ. ನೀನು ಬೇರೆ. ಹಾ, ಹೌದಾ ಅಕ್ಕ? ಅಯ್ಯೋ ಅಕ್ಕ, ಈ ಯೂಟ್ಯೂಬು ಭಾಳ ಮೋಸ ಅಕ್ಕ. ನನಗೆ ಹೇಳಲೇ ಇಲ್ಲ ನೋಡಿ ಈ ವಿಷಯ ನನಗೆ. ರಾಧಾ, ಈಗ ಹೇಳಿದ್ನಲ್ವಾ ಆ ರೀತಿ ಎಲ್ಲ ಮಾಡು. ನಾನು ಹೋಗ್ಬಿಟ್ಟು ಬಟ್ಟೆ ವಾಶ್ ಮಾಡೋಕೆ ಸೋಪಿನ ಪುಡಿ ಹಾಕಿ ಬರ್ತೀನಿ, ಆಯಿತಾ? ಅತ್ತೆ ಬಂದ್ಬಿಟ್ಟು ಇಲ್ಲ ಅಂದರೆ ನಾನು ಬೈತಾಳೆ. ಸರಿ ಅಕ್ಕ, ನೀವು ಹೋಗಿ ಬಟ್ಟೆ ವಾಶ್ ಮಾಡಿ ಇವೆಲ್ಲ ಸೇರಿಸ್ಬಿಟ್ಟು ನಾವೊಂದು A1 ಅಡಿಗೆ ಮಾಡ್ತೀನಿ. ಅದ್ರ ಹೆಸರೇ ಮೈಸೂರು ಪಾಕು. ರಾಧಾ, ನಾ ಇಲ್ಲೇ ಇರ್ತೀನಿ, ಬಟ್ಟೆ ವಾಶ್ ಮಾಡ್ತಾ ಇರ್ತೀನಿ. ನಿನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ಕೂಗು, ಸರಿನಾ? ಆಯ್ತು ಅಕ್ಕ.